of the story, babe. ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಈಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಮನ್ವಿತಾ ಮನೆಗೆ ಹೋಗ್ತಾ ಇರೋದು. ಮನ್ವಿತಾ ಯಾರಂದರೆ ನಮ್ಮ ಹಸ್ಬೆಂಡ್ ಇದ್ದಾರೆ, ಅವ್ರ ಸ್ಕೂಲ್ ಫ್ರೆಂಡ್ ಆಗಿದ್ದಾರೆ. ಹಾಗೆ ನಂದು ಕೂಡ ಅವರು ಫ್ರೆಂಡ್ ಆಗಿದ್ದಾರೆ. ಅವ್ರ ಮನೆಗೆ ಈಗ ನಾನು ಹೋಗ್ತಾ ಇರೋದು. ಮನ್ವಿತಾ ಅವ್ರ ಡ್ಯಾಡಿ ನೋಡ್ರಿ ಆಂಟಿಗೆ ಹ್ಯಾಂಗ್ ಮೆಹಂದಿ ಹಚ್ತಾ ಇದ್ದಾರೆ. ಇಲ್ಲಿ ನಾವು ಈಗ ಎಲ್ಲರೂ ಬೆಂಗಳೂರು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ವಿ. ಮನ್ವಿತಾ ಅವ್ರದ್ದು ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ಇಲ್ಲಿ ಬಂದಿದ್ದಾರೆ. 70 ಮೆಂಬರ್ಸ್ ನಾವು ಇಲ್ಲಿಂದ ಕೇರಳಕ್ಕೆ ಹೋಗ್ತಾ ಇದೀವಿ ಗೈಸ್. ಇನ್ನು ನಾನು ಹೇಳಿರಲಿಲ್ಲ ನಿಮಗೆ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಕೇರಳಕ್ಕೆ ಹೋಗ್ತಾ ಇರೋದು. ಮನ್ವಿತಾ ಮದುವೆ ಆಗ್ತಾ ಇರೋದು ಎಲ್ಲಂದರೆ ಕೇರಳದಲ್ಲಿ ಗುರುವಾರ ಟೆಂಪಲ್ ಅಂತ ಇದೆ, ಅಲ್ಲಿ ಆಗ್ತಾ ಇರೋದು. ಇಲ್ಲಿ ನೋಡ್ರಿ ಎಲ್ಲರೂ ನಾವು ಈಗ ಕೂತಿದ್ವಿ. ಈಗ ನಾವು ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಊಟಕ್ಕೆ ನೋಡ್ರಿ ಚಪಾತಿ ಅಂತ ಇದೆ. ಈಗ ಬೆಂಗಳೂರಿಂದ ನಾವು ಇಲ್ಲಿ ಡೈರೆಕ್ಟ್ ತ್ರಿಶೂರಾಗೆ ಸ್ಟಾಪ್ ಆಗಿದ್ವಿ. ಇಲ್ಲಿಂದ 45 ಮಿನಿಟ್ಸ್ ದೂರ ನಮ್ಮದು ಹೋಟೆಲ್ಸ್ ಮತ್ತು ರೂಮ್ ಇದೆ, ಅಲ್ಲೇ ಟೆಂಪಲ್ ಆಗಿದೆ. ಇಲ್ಲಿಂದ ನಾವು ಹ್ಯಾಂಗೆ ಹೋಗ್ತಾ ಇರೋದಂದರೆ ಮನ್ವಿತಾ ಅವರು ಬಸ್ನ ಮಾಡಿದ್ದಾರೆ. ಇಲ್ಲಿಂದ 70 ಮೆಂಬರ್ಸ್ ನಾವು ಇದ್ದೀವಿ. 70 ಮೆಂಬರ್ಸ್ ಇಲ್ಲಿಂದ ಅಲ್ಲಿ ಹೋಗ್ಬೇಕು ನಾವು. ಅದಕ್ಕೋಸ್ಕರ ಮನ್ವಿತಾ ಅವ್ರು ಏನು ಮಾಡಿದ್ದಾರೆ, ಬಸ್ನ ಬುಕ್ ಮಾಡಿದ್ದಾರೆ. ಮಾರ್ನಿಂಗ್ 5 o'clockಗೆ ನೋಡ್ರಿ ಗೈಸ್, ನಾವು ಇಲ್ಲಿ ಅರ್ಲಿ ಮಾರ್ನಿಂಗ್ 4:30 ಸಮಥಿಂಗ್ 5 ಆಗಿತ್ತು ನಾವು ರೀಚ್ ಆಗಿಲ್ಲಿ. ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಗೈಸ್ ಕೇರಳಕ್ಕೆ. ಗೈಸ್, ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ನನಗೆ ಮರಾಠಿ, ಕನ್ನಡ, ಹಿಂದಿ, ಇಂಗ್ಲೀಷ್ ಎಲ್ಲ ಅರ್ಥ ಆಗುತ್ತೆ. ಬಟ್ ಇಲ್ಲೆಲ್ಲರೂ ಮಾತಾಡೋರು ಜಾಸ್ತಿ ಅಂದರೆ ತೆಲುಗು ಭಾಷಾನ ಮಾತಾಡ್ತಾ ಇದ್ರು. ಅದು ನನಗೆ ಸ್ವಲ್ಪ ಅರ್ಥನೇ ಆಗ್ತಾ ಇರಲಿಲ್ಲ. ಎಲ್ಲರೂ ಗೈಸ್ ನಿಧಾನಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಎಲ್ಲರಿಗೆ ಟ್ರೈನಲ್ಲಿ ಒಂದೇ ಪ್ಲೇಸಲ್ಲಿ ಟಿಕೆಟ್ ಸಿಗಲಿಲ್ಲ. ಎಲ್ಲರೂ ಬೇರೆ ಬೇರೆ ಬೋಗಿಯಲ್ಲಿದ್ದರು. ಅದಕ್ಕೋಸ್ಕರ ನೋಡಿ ಎಲ್ಲರೂ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಎಲ್ಲರೂ ಬಂದ ತಕ್ಷಣ ಈಗ ನಾವು ಹೋಟೆಲ್ಗೆ ಹೊರಡಬೇಕು. ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರಾ ಇಲ್ಲಂತ ಮನ್ವಿತಾ ನೋಡ್ತಾ ಇದ್ದಾರೆ. ಎಲ್ಲ ಮೆಂಬರ್ಸ್ ಕರೆಕ್ಟಾಗಿ ಇದ್ದಾರಾ ಇಲ್ಲ ಅಂತ. ಈಗ ನಾವು ಹೊರಡ್ತಾ ಇದ್ದೀವಿ. ನೋಡೋಣ ಬನ್ನಿ ರೂಮ್ ಸೇಲ್ ಮಾಡಿದಾರಂತ. ತುಂಬ ಜನ ಹೇಳ್ತಾ ಇದ್ರು ಗೈಸ್, ಏನಂದರೆ ಕೇರಳದಲ್ಲಿ ತುಂಬ ಸೆಕೆ ಆಗಿರುತ್ತೆ, ಬೆಂಗಳೂರು ಸೈಡಿಗೆ ವಿಂಟರಲ್ಲಿ ಕೋಲ್ಡ್ ಆಗಿದೆ. ಬಟ್ ಇಲ್ಲ, ಕೇರಳದಲ್ಲಿ ಕೋಲ್ಡ್ ಯಾವತ್ತೂ ಇರೋಲ್ಲ, ತುಂಬ ಸೆಕೆನೇ ಆಗ್ತಾ ಇರುತ್ತಂತ. ಅದು ಹೇಳೋದು ನಿಜ ಆಯಿತು. ಇಲ್ಲೇನು ಚಳಿ ಅಂತ, ಎಷ್ಟು ಅರ್ಲಿ ಮಾರ್ನಿಂಗ್ ಏನೂ ಚಳಿ ಅಂತ ಇರಲಿಲ್ಲ. ಅಂದರೆ ಆಫ್ಟರ್ನೂನ್ ತುಂಬ ಸೆಕೆ ಆಗಿರುತ್ತಂತ ಅನ್ಕೋತೀನಿ. ಇಲ್ಲಿ ನೋಡ್ರಿ ಮನ್ವಿತಾ ಅವ್ರು ಇಲ್ಲೇ ಎಲ್ಲ ರೂಮ್ಸ್ನ ಬುಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದನ್ನು. ಇದು ರೂಮ್ಸ್ ಬಂದಂದರೆ ಇದು ಲಾಡ್ಜ್ ಬಂದು ಇಸ್ಕಾನ್ ಅವ್ರದ್ದೇ ಇದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಸ್ವಲ್ಪ ನಾವು ಫ್ರೆಶ್ ಅಪ್ ಆಗಿ ಕಾಫಿ ಕೊಡೋಣ ಅಂತ ಉಡುಪಿ ಹೋಟೆಲ್ಗೆ ಬಂದಿದ್ವಿ. ಇಲ್ಲಿ ನಾವೀಗ ತಿಂಡಿಗೆ ಬಂದಿದ್ವಿ.
ಮನ್ವಿತಾ ಅವ್ರ ಕಡೆಯಿಂದ ಇದೆಲ್ಲ ತಿಂಡಿಗೆಲ್ಲ ಅರೇಂಜ್ಮೆಂಟ್ ಅವ್ರು ಮಾಡಿದ್ದಾರೆ. ಪೂರಿ ಸಾಗು ಮತ್ತು ಅದು ಇಡಿಯಪ್ಪಮ್ಮ ಅಂತಾರಲ್ಲ ಅದೆಲ್ಲ ಮಾಡಿದ್ರು. ಇಲ್ಲಿ ಮನ್ವಿತಾದು ಶಾಸ್ತ್ರನ ನೋಡ್ರಿ ಶುರು ಆಗಿದೆ. ಅದು ಎಣ್ಣೆ ಶಾಸ್ತ್ರ ಸಮಥಿಂಗ್ ಏನೋ ಅಂತಾರೆ. ಅದು ಶಾಸ್ತ್ರನ ಈಗ ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. 1 by 1 ಬಂದು ಆಕೆಗೆ ಕುಂಕುಮ ಅಕ್ಷತ ಹಲ್ದಿನ ಹಚ್ತಾ ಇದ್ದಾರೆ. ಎಲ್ಲರಿಗೆ ಹೇಳಿದ್ರು ಮನ್ವಿತಾ ಅವರು, ಎಲ್ಲರೂ ಹಲ್ದಿ ಬಟ್ಟೆ ಉಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಎಲ್ಲರೂ ಹಲ್ದಿ ಸೀರೆ ಹಲ್ದಿ ಡ್ರೆಸ್ ಅಂತ ಹಾಕೊಂಡು ಬಂದಿದ್ವಿ, ರೆಡಿಯಾಗಿ ಬಂದಿದ್ವಿ. ಅವ್ರ ಗ್ರ್ಯಾಂಡ್ ಮದರ್ ನೋಡ್ರಿ ಮನ್ವಿತಾ ಅವ್ರದ್ದು. ಹಿರಿಯರದು ಆಶೀರ್ವಾದ ಇರಲೇಬೇಕು ಯಾವತ್ತೂ ಅಂತ ನಂಗೆ ಯಾವತ್ತೂ ಅನ್ನಿಸ್ತಾ ಇರುತ್ತೆ. ಈ ಮನ್ವಿತಾ ಅವ್ರದ್ದು ಕಸಿನ್ ಸಿಸ್ಟರ್ ಅಂತ ಇದ್ದಾರೆ. ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ದೀನಿ. ಎಲ್ಲೋ ಸೀರೆ ನನ್ನ ಹತ್ರ ಇತ್ತು, ಅದೇ ವೇರ್ ಮಾಡಿಕೊಂಡು ನಾನು ಬಂದೆ. ಇಲ್ಲಿ ನೋಡ್ರಿ ಮನ್ವಿತಾ ರೆಡಿ ಆಗಿದ್ದಾರೆ. ಇಲ್ಲಿ ನೋಡ್ರಿ ನಾನು ಊಟಕ್ಕೆ ಬಂದಿದ್ದೀನಿ. ಊಟಕ್ಕೆ ಒಬ್ಬಟ್ಟಿತ್ತು ಮತ್ತು 3-4 ಟೈಪ್ ಸ್ವೀಟ್ಸ್ ಇತ್ತು. ಹಾಗೆ ಇಲ್ಲಿ ಬಾಯ್ಲ್ಡ್ ರೈಸ್ ಇತ್ತು. ಕೇರಳದು ಫೇಮಸ್ ರೈಸ್ ಅಂದರೆ ಬಾಯ್ಲ್ಡ್ ರೈಸೇ. ಫಂಕ್ಷನ್ ಎಲ್ಲ ಮುಗಿದಾದ್ಮೇಲೆ ಇಲ್ಲಿ ನೋಡ್ರಿ ಮನ್ವಿತಾ ಅವರು ಫೋಟೋಶೂಟ್ನ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಹೊತ್ತು 1/2 hour ಮಲಗಿ ಎದ್ದೋಳಿ ಫ್ರೆಶ್ ಅಪ್ ಆಗಿ ಆಚೆ ಹೊರಡ್ತಾ ಇರೋದು. ಏನಂದ್ರೆ ಇಲ್ಲಿ ಎಲಿಫೆಂಟ್ ಇದೆ ಅಂತ ಅದು ನೋಡಕ್ಕಂತ ಹೋಗ್ತಾ ಇದ್ದೀನಿ. ಹಾಗೆ ಬೀಚಸ್ ಇದೆ ಅಂತೆ, ಅದನ್ನು ನೋಡೋಣ ಅಂತ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗುತ್ತೆ ಅಂತ ಹೊರಡ್ತಾ ಇದ್ದೀನಿ. ಒಬ್ಬಳೇ ಹೊರಡ್ತಾ ಇದ್ದೀನಿ, ಯಾಕಂದ್ರೆ ತುಂಬ ಜನ ಟಯರ್ಡ್ ಆಗಿದ್ದಾರೆ, ಅವ್ರು ಮಲಗಿದ್ದಾರೆ. ನಾವೊಂದು 1/2 hour 1 hour ಏನೋ ಮಲಗಿದ್ದೆ. ಎದ್ದೋಳಿ ರೆಡಿ ಆಗಿದ್ದೀನಿ. ನೋಡೋಣ ಏನೇನು ಇರುತ್ತೆ ನೋಡೋಕ್ಕಿಲ್ಲಿ. ಬಟ್ ತುಂಬ ಚಿಕ್ಕದು ಊರಿದೆ ಅಂತ, ಇದು ಅಷ್ಟೊಂದೇನೂ ಇರಲಿಲ್ಲ. ಯಾಕಂದ್ರೆ ನಾನು ಸರ್ಚ್ ಮಾಡಿದೆ ಏನೇನಿದೆ ಇಲ್ಲಿ ನೋಡೋಕ್ಕಂತ. ಇಲ್ಲಿ ನೋಡ್ರಿ ಈಗ ಎಲಿಫೆಂಟ್ ಕ್ಯಾಂಪ್ ಅಂತ ಇದೆ. ಇದು ಎಲಿಫೆಂಟ್ ಕ್ಯಾಂಪ್ ಗೌರ್ಮೆಂಟ್ ಇರೋದು ಕಾರಣಕ್ಕೆ 5 o'clockಗೆ ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬೇಗ ಬಂದೆ. ಈಗ 4:30 ಆಗಿದೆ. 1/2 hour ಎಲ್ಲ ಕವರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ. ಇಲ್ಲಿ ನೋಡ್ರಿ ಎಲಿಫೆಂಟ್ ಹೆಂಗೆ ಆಟ ಆಡ್ತಾ ಇದ್ದಾರೆ ಒಬ್ಬರೊಬ್ಬರೇ.
ಎಲ್ಲರಿಗೆ ಸೆಪ್ರೇಟಾಗಿ ಅವರು ಇಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಯಾವ ಥರ ಪೋಸ್ ಕೊಡ್ತಾ ಇದೆ, ಯಾವ ಥರ ಸ್ಟೈಲ್ ಏನೋ. ನೋಡ್ರಿ ಇದಕ್ಕೇನು ತುಂಬ ಬೋರ್ ಆದಂಗಿದೆ ಅಂತ ಅನ್ನಿಸ್ತಾ ಇದೆ. ಒಬ್ಬಳೆ ನೋಡ್ರಿ ಮುಖದ ಮೇಲೆ ಬಂದಿರೋ ಹುಳುಗಳನ್ನ ಅದರಲ್ಲೇ ಹಾರಿಸ್ತಾ ಇದೆ. ಅದೇ ಅದರ ಟೈಮ್ ಪಾಸ್ ಇದೆ. ತುಂಬ ಸೆಕೆ ಇದೆ ಗೈಸ್, ತುಂಬ ಸೆಕೆ ಇದೆ. ಇಲ್ಲೆಲ್ಲ ಜಾಸ್ತಿ ಗ್ರೀನರಿ ಇದೆ, ಗಿಡಗಳಿದೆ. ಅದಕ್ಕೋಸ್ಕರ ಅಷ್ಟೊಂದೇನು ಸ್ವಲ್ಪ ಸೆಕೆ ಅನ್ನಿಸ್ತಾ ಇಲ್ಲ. ಬಟ್ ಗಾಳಿನ ಬರ್ತಾ ಇದೆ. ಬಟ್ ಆಚೆ ಹೋದರೆ ತುಂಬ ಸೆಕೆ ಇದೆ. ಗಿಡಗಳು ಇರೋದು ಕಾರಣಕ್ಕೆ ತಂಪಾಗಿದೆ ಇಲ್ಲಿ. ನೋಡ್ರಿ ಎಲಿಫೆಂಟು ಅವರಿಗೂ ಇಲ್ಲಿ ಚೆನ್ನಾಗಿದೆ ಇರೋದಕ್ಕೆ. ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡಿರ್ತವೆ. ನೋಡಿ ಎಷ್ಟು ಕ್ಯೂಟಾಗಿದೆ. ನೋಡಿ ಇಲ್ಲಿ ನೋ ಸ್ಮೋಕಿಂಗ್ ಬೋರ್ಡ್ನ ಹಾಕಿದ್ದಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಇದೆ ನೋಡಿ ಗೈಸ್. ಇದು ತುಂಬ ಚೆನ್ನಾಗಿದೆ, ನನಗೆ ಇದು ತುಂಬ ಇಷ್ಟ ಆಯಿತು. ಇಲ್ಲಿ ನೋಡ್ರಿ ಹ್ಯಾಂಗೆ ಸ್ನಾನ ಆಗ್ತಾ ಇದ್ದಾರೆ. ಒಂದು ಎಲಿಫೆಂಟ್ಗೆ ಸ್ನಾನ ಹಾಕಬೇಕಂದ್ರೆ ನೋಡ್ರಿ ಇಬ್ಬರು ಜನ ಬೇಕು. ಇಲ್ಲಿ ಒಳಗಡೆ ಏನಿದೆ ಅಂತ ನಂಗೆ ಸ್ವಲ್ಪ ಅರ್ಥನೇ ಆಗಲಿಲ್ಲ. ಬಟ್ ಏನೋ ಒಂಥರ ಡಿಸೈನ್ ಆಗಿತ್ತು, ಡೋರ್ ಅಂತ ಇತ್ತು. ಬಟ್ ಏನಿದೆ ಏನು ಅರ್ಥ ಆಗಲಿಲ್ಲ. ಬಟ್ ಅಲ್ಲಿ ಅಲಾವ್ ಇರಲಿಲ್ಲ ಒಳಗಡೆ ಹೋಗೋಕ್ಕಂತ. ನೋಡಿ ತುಂಬ ಹಳೆ ಕಾಲದ ನೋಡಿ ಮನೆಗಳು ಹ್ಯಾಂಗಿದೆ, ಡಿಸೈನ್ ತುಂಬ ಚೆನ್ನಾಗಿದೆ. ನಂಗೆ ಇಷ್ಟ ಈ ಥರ ಮನೆ ಅಂದರೆ. ಕಾಫಿ ಕುಡಿಲ್ಲ ಏನು ಐಸ್ಕ್ರೀಮ್ ತಿನ್ನಲ್ಲ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬಟ್ ಲಾಸ್ಟಲ್ಲಿ ನಾನು ಐಸ್ಕ್ರೀಮೇ ತೊಗೊಂಡೆ, ಯಾಕಂದರೆ ತುಂಬ ಹೀಟ್ ಆಗ್ತಾಯಿದೆ ಅಂತ. ಇಲ್ಲಿ ನೋಡ್ರಿ ಯಾರ್ದು ಓನರ್ ಅವ್ರ ಮನೆ ಇದೆ, ಹೇಗಿದೆ ನೋಡ್ರಿ ಚೆನ್ನಾಗಿದೆ. ಈಗ ನಾನು ಬೀಚ್ಗೆ ಹೋಗ್ತಾ ಇದ್ದೀನಿ. 3 months ಬ್ಯಾಕ್ ನಾನು ಗೋವಾ ಬೀಚ್ಗೆ ಹೋಗಿದ್ದೆ. ಬಟ್ ಕೇರಳ ಬೀಚ್ ನೋಡೋಣ ಇವತ್ತೆ ಹ್ಯಾಂಗಿರುತ್ತೆ ಅಂತ ನೋಡೋಣ.
ಈವ್ನಿಂಗ್ ನೋಡಿ ಇಲ್ಲಿ ಬೀಚ್ ಹತ್ರ ಕುತ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ, ತುಂಬ ಹ್ಯಾಪಿ ಫೀಲ್ ಆಗುತ್ತೆ. ನನಗೆ ಬೀಚ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಏನೇನಂತ ತಿನ್ನೋಕ್ಕಂತ ಇಟ್ಟಿದ್ರು, ನೋಡೋಣ ಏನೋ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಇಲ್ಲಿ ರಾ ಮ್ಯಾಂಗೋ ತೊಗೊಂಡಿದ್ದೆ. ನೀವು ಕಮೆಂಟ್ ಮಾಡಿ ನೋಡ್ರಿ ಗೈಸ್, ನಿಮ್ಗೆ ಈ ಥರ ಬೀಚ್ ಇಷ್ಟ ಆಗುತ್ತೆ ಇಲ್ಲಂತ. ತುಂಬ ಚೆನ್ನಾಗಿತ್ತು ಇದು ಬೀಚ್, ನಂಗೆ ಇಷ್ಟ ಆಯಿತು ಕುತ್ಕೊಳ್ಳೋಕ್ಕೆ ಅಂತ, ಚೆನ್ನಾಗಿತ್ತು ಗೈಸ್. ನಾನು ಇಲ್ಲಿ ಡೈರೆಕ್ಟ್ ಟೆಂಪಲಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸ್ನಾನ ಮಾಡಿ ರೆಡಿಯಾಗಿ ನಾವೀಗ ಟೆಂಪಲ್ಗೆ ಬಂದಿದ್ವಿ ಈವ್ನಿಂಗ್. ಯಾಕಂದರೆ ನಾಳೆ ಮಾರ್ನಿಂಗ್ ಮದುವೆ ಇರುತ್ತೆ, ಮದುವೆ ಕಾಲಗೆ ಒಳಗಡೆ ದರ್ಶನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೀಗೆ ನಾವು ಹೋಗ್ತಾ ಇರೋದು. ಇಲ್ಲಿ ತುಂಬ ರಶ್ ಇರುತ್ತೆ ಗೈಸ್, ತುಂಬ ರಶ್ ಇದೆ ಅಂತೆ. ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ದೀವಿ, VIP ಟಿಕೆಟ್ ತೊಗೊಂಡೇ ಹೋಗೋಣ ಅಂತ. ಇಲ್ಲಿ 1000 ರೂಪೀಸ್ ಪೇ ಮಾಡಬೇಕಂತೆ ಡೈರೆಕ್ಟ್ ದರ್ಶನಕ್ಕೆ. ಅದಕ್ಕೆ ನಾವೆಲ್ಲರೂ 1000 ರೂಪೀಸ್ ಪೇ ಮಾಡಿ ಇಲ್ಲಿ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲಿ ಎಲಿಫೆಂಟ್ಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಟೆಂಪಲ್ ಒಳಗಡೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕೆ ಅದಕ್ಕೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ, ಆರತಿ ಇದೆ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೋ ಏನಂತ ಗೊತ್ತಿಲ್ಲ. ಬಟ್ ನಮ್ಮ ದರ್ಶನ ಮುಗಿಸ್ಕೊಂಡು ನಾವೀಗ ಆಚೆ ಬಂದಿದ್ವಿ. ಚೆನ್ನಾಗಾಯಿತು ದರ್ಶನ ಎಲ್ಲ. ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆಲ್ಲರಿಗೆ ಬಾಯ್. ನಾಳೆ ವ್ಲಾಗಲ್ಲಿ ನಿಮಗೆ ಕೇರಳ ವೆಡ್ಡಿಂಗ್ ನೋಡೋಕ್ಕಂತ ಸಿಗುತ್ತೆ. ಮನ್ವಿತಾ ಹೆಂಗೆ ರೆಡಿ ಆಗ್ತಾ ಇದ್ದಾಳೆ, ಇನ್ನೂ ಏನು ಎಂಜಾಯ್ ಮಾಡಿನಂತ ಅದನ್ನು ನೋಡೋಕ್ಕೆ ಸಿಗುತ್ತೆ.